1,60,00,000 ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಹಾಗೂ 6 ನೂತನ ಅಂಗನವಾಡಿ ಉದ್ಘಾಟನೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ. ಮಧುಗಿರಿಗೇನಿ 1,60,00,000 ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಚಾಲನೆ ನೀಡಿದರು. ಮಧುಗಿರಿ ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರವನ್ನು 1 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣ ಮಾಡಲು ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ ಬಡಾವಣೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ 55 ಲಕ್ಷ ರು ವೆಚ್ಚದಲ್ಲಿ ಹೈಟೆಕ್ ಕೊಠಡಿಗಳ ನಿರ್ಮಾಣ ಹಾಗೂ ಕರಡಿಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ 15 ಲಕ್ಷ ರು ವೆಚ್ಚದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಪಟ್ಟಣದ ಕರಡಿಪುರ, ಮೇಕೆಬಂಡೆ, ಗೋರಿಪಾಳ್ಯ, ಹೌಸಿಂಗ್ ಬೋರ್ಡ್, ಸಿದ್ದನಾಯಕನಗಲ್ಲಿ ಹಾಗೂ ನಾಯಕನಹಟ್ಟಿಯಲ್ಲಿ ತಲಾ 20 ಲಕ್ಷ ರು ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡಗಳನ್ನು ಉದ್ಘಾಟಿಸಿದರು. ತಹಸೀಲ್ದಾರ್ ಶ್ರೀನಿವಾಸ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಕೆ ಪ್ರಕಾಶ್, ಲಾಲಾಪೇಟೆ ಮಂಜುನಾಥ್, ಮಾಜಿ ಸದಸ್ಯರಾದ ಮಂಜುನಾಥ್ ಆಚಾರ್, ಎಂ ಶ್ರೀಧರ್, ಸಾಧಿಕ್, ಟಪಾರಿ ಶ್ರೀನಿವಾಸ್, ಡಿಡಿಪಿಐ ಮಾಧವರೆಡ್ಡಿ, ಬಿಇಒ ಹನುಮಂತರಾಯಪ್ಪ, ಮುಖ್ಯಾಧಿಕಾರಿ ಸುರೇಶ್, ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಮಂಜುನಾಥ್, ಎಡಿಎ ಧನಂಜಯ್, ಗುತ್ತಿಗೆದಾರರಾದ ರಾಧ್ಯಶ್ಯಾಮ್, ವೆಂಕಟಕೃಷ್ಣಾರೆಡ್ಡಿ, ಚಿನ್ನಪ್ಪಾರೆಡ್ಡಿ, ಮುಖಂಡರಾದ ಎಂಎಸ್ ಶಂಕರನಾರಾಯಣ, ಕುರುಬರಹಳ್ಳಿ ಹರ್ಷ, ರಘು, ಬಿಎನ್ ನಾಗಾರ್ಜುನ, ಹೊನ್ನಾಪುರ ದೀಪು ಇದ್ದರು. ಕೆಆರ್ ಬಡಾವಣೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು 55 ಲಕ್ಷದ ಒಂದು ಹೆಚ್ಚುವರಿ ಕೊಠಡಿ, ಶಾಲಾ ಕೊಠಡಿಯ ಒಂದು ಇದಕ್ಕೆ ಭೂಮಿ ಪೂಜೆಗೆ ಇವತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ತಾಲೂಕು ದಂಡಾಧಿಕಾರಿಯವರು ಇರ್ಬೋದು, ಮತ್ತೆ ಡಿಡಿಪಿ ಅವರು, ಬಿಇಒ ಅವರು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಇವತ್ತಿಂದ SLC ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. 10:30ರಿಂದ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ವಿಶೇಷವಾಗಿ ನಾನು ಎಲ್ಲ ವಿದ್ಯಾರ್ಥಿಗಳನ್ನ ನಮ್ಮ ತಾಲೂಕಿನಲ್ಲಿ ಇರ್ಬೋದು ಅಥವಾ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳುವಂಥದ್ದು, ಯಾರು ಗಾಬರಿ ಆಗ್ದಲೆ ಏನು ಪ್ರಶ್ನೆ ಇದೆ ಗೊತ್ತಿರುವಂಥದ್ದನ್ನ ಬರೆದ್ರೆ ಸಾಕು. ಏನೋ ಮನೇಲಿ ಏನೋ ಮಾಡ್ಬಿಡ್ತಾರೆ, ಮಾರ್ಕ್ಸ್ ಕಡಿಮೆ ಬಂದ್ರೆ ನಮ್ಗೆ ಮನೇಲಿ ಸೇರ್ಸಲ್ಲ, ಅದು ಇದು ಅನ್ನೋವಂಥದ್ದು ಬೇಡ. ಏನು ವಿದ್ಯಾರ್ಥಿಗಳು ಓದಿದರೆ ಓದಿರೋವಂಥದ್ದನ್ನ ತಿಳಿದಿರೋವಂಥದ್ದನ್ನ ಕರೆಕ್ಟಾಗಿ ಬರೆದ್ರೆ ಸಾಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ಮೆಟ್ರಿಕ್ ಸ್ಕೂಲ್ ಏನು ಪ್ರೌಢಶಾಲೆ ಇದೆ, ಇದು ಮಧುಗಿರಿ ಪಟ್ಟಣದಲ್ಲೇ ಬರುವಂಥದ್ದು. ಅದರಿಂದ ಮುಂದಿನ ದಿನದಲ್ಲಿ ಮಾನ್ಯ ಶಾಸಕರು ಒಂದು ಶಾಲೆಯನ್ನ ಇನ್ನ ಹೈಟೆಕ್ ಆಗಿ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಕಂಪ್ಯೂಟರ್ ಇರ್ಬೋದು ಮತ್ತೆ ಬೇರೆ ಬೇರೆ ಸ್ಕಿಲ್ ಏನೆಲ್ಲ ಆಕ್ಟಿವಿಟಿ ಇದೆ, ಮತ್ತೆ ಪ್ರೌಢಶಾಲೆಯ ಈ ಒಂದು ಆವರಣದಲ್ಲಿ ಇನ್ನೂ ಹೆಚ್ಚು ಕ್ರೀಡೆಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾನ್ಯ ಶಾಸಕರು ಒಂದು ಶಾಲೆಯನ್ನ ಇನ್ನೂ ಹೆಚ್ಚು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮುತುವರ್ಜಿ ವಹಿಸಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು 4 ಹೆಚ್ಚುವರಿ ಕೊಠಡಿಗಳನ್ನ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗ 55 ಲಕ್ಷ ಅಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಜೊತೆಯಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ಬೋದು ಮತ್ತೆ ನಮ್ಮ ಪಟ್ಟಣದಲ್ಲಿ ಇರ್ಬೋದು, ಪ್ರತಿ ಒಂದು ಹಳ್ಳಿಯಲ್ಲಿ ಬರುವಂತ ಸರ್ಕಾರಿ ಶಾಲೆಗಳನ್ನ ವಿಶೇಷವಾಗಿ ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಬೇಕೋ ಆ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಶಾಸಕರು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಇರ್ಬೋದು, AC ಅವರು ಇರ್ಬೋದು, ಡಿಡಿಪಿ ಅವರು ಇರ್ಬೋದು, ಬಿಇಒ ಅವರು ಇರ್ಬೋದು, ಮತ್ತೆ ಆ ಶಾಲೆಯಲ್ಲಿ ಯಾರೆಲ್ಲ HMಗಳು ಏನು ನಿಮ್ಮ ಮುಖ್ಯ ಟೀಚರ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ಗಮನಕ್ಕೆ ತಗೊಂಡು ಇವತ್ತು ಆ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ನಮ್ಮ ತಾಲೂಕಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. ಸೊ ಆಮೇಲೆ ನಾವು ವಿಶೇಷವಾಗಿ ಕೇಳ್ಕೊಳ್ಳುವಂಥದ್ದು, ಯಾಕಂದ್ರೆ ಪ್ರತಿ ವರ್ಷ SLCಯಲ್ಲಿ ನಮ್ಮ ತಾಲೂಕಿನಲ್ಲಿ ಪರ್ಸೆಂಟೇಜ್ ಬರುತ್ತೆ, ಒಂದು ವರ್ಷ ಬರುತ್ತೆ, ಒಂದು ವರ್ಷ ಬರ್ತಾ ಇಲ್ಲ. ಸೊ ಅದರಿಂದ ನಾನು ಎಲ್ಲರೂ ಯಾರೆಲ್ಲ ಟೀಚರ್ಸ್ಗಳಿದ್ದಾರೆ ಮತ್ತೆ ಸ್ಟೂಡೆಂಟ್ಸ್ಗಳಿದ್ದಾರೆ, ನಾನು ವಿಶೇಷವಾಗಿ ಕೇಳ್ಕೊಳ್ಳುವಂಥದ್ದು, ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಎಕ್ಸಾಮ್ಸ್ ಯಾರೆಲ್ಲ ತಗೊಂಡಿದ್ದಾರೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊಳ್ಳುವಂಥದ್ದು. ಯಾರು ದುಶ್ಚಟಕ್ಕೆ ಕೈ ಹಾಕ್ದಲೆ, ಯಾಕಂದ್ರೆ ಇವತ್ತೆಲ್ಲ ಯುವಕರುಗಳು ನಾವೆಲ್ಲ ನೋಡಿದಾಗ ಇವತ್ತೆಲ್ಲ ಸ್ವಲ್ಪ ದಾರಿ ತಪ್ಪುತ್ತಾ ಇರುವಂತ ಹುಡುಗರುಗಳು ಇರ್ಬೋದು, ಬಹಳ ಜನ ಇದ್ದಾರೆ, ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಅದು ಸಮಾಜದಲ್ಲಿ ಪರಿಣಾಮ ಬೀರಬಾರ್ದು, ಮತ್ತೆ ನಿಮ್ಮ ಮುಂದಿನ ಭವಿಷ್ಯನ ನಿಮ್ ಕೈಲೇ ಇರುತ್ತೆ, ನೀವೇ ಹಾಳು ಮಾಡ್ಕೊಳ್ಳುವಂತ ರೀತಿಯಲ್ಲಿ ಆಗ್ಬಾರ್ದು. ಯಾರಾದ್ರೂ ಓದಿದ್ರೆ ಅದನ್ನ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಸೊ ಅದರಿಂದ ವಿದ್ಯಾಭ್ಯಾಸವನ್ನ ಪ್ರತಿಯೊಬ್ರು ಮಾಡಬೇಕು, ಒಂದು ಒಳ್ಳೆ ಅಂಕವನ್ನ ಪಡಿಬೇಕು, ಒಂದು ಡಿಗ್ರಿ ಹಾಕ್ಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ಳುವಂಥದ್ದು. ಮತ್ತೆ ವಿಶೇಷವಾಗಿ ಈ ಒಂದು ವಾಟರ್ ಪ್ಲಾಂಟ್ ಇಲ್ಲ ಅಂತ ಹೇಳಿ ನಿಮ್ಮ ಕೇಳಿದರೆ, ಅದು ಏನಕ್ಕಿಲ್ಲ ಅಂತ ಗೊತ್ತಿಲ್ಲ, ಯಾಕಂದ್ರೆ 100-120 ಜನ ಸ್ಟೂಡೆಂಟ್ಸ್ ಇದ್ದೀರಿ.
ಸೊ ಅದರಿಂದ ಅದೇನ್ ಬೇಕು ಅದನ್ನ ನಾನು ವಾಟರ್ ಪ್ಲಾಂಟ್ ಮತ್ತೆ ಡೆಸ್ಕ್ ಏನೋ ಕೇಳಿದ್ರೆ ಆ ಡೆಸ್ಕ್ ನ ಮಾಡ್ಕೊಡೋ ರೀತಿಯಲ್ಲಿ ಮಾಡ್ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅದು ಒಳ್ಳೇದಾಗ್ಲಿ ಅಂತ ನಾನು ಮತ್ತೊಂದು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ.